जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन ततप्यमानान् भुवि परं नाथमप्रेक्षमाणान् भुवनमन्येन च अन्येन दोष्णा भवतु भीर्मा इति नः सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣನ ವಿಲಕ್ಷಣವಾದಂಥ ಬದುಕು, ಲೋಕಚರಿತ್ರೆ, 16,108 ಜನ ಪತ್ನಿಯರು, ಒಬ್ಬೊಬ್ಬ ಪತ್ನಿಯಲ್ಲಿ 10 ಮಕ್ಕಳು. ಈ ಕಥೆಯನ್ನು ನಿನ್ನೆ ನಾವು ನೋಡಿದ್ದೆವು. ಅದರ ಹಿನ್ನೆಲೆ ಏನು ಅಂತ ಅದನ್ನು ಮುಂದಿನ ಶ್ಲೋಕದಲ್ಲಿ ಉದ್ಧವ ಹೇಳ್ತಾನೆ. ಭಗವಾನಪಿ ವಿಶ್ವಾತ್ಮ ಲೋಕವೇದ ಪಥಾನುಗಃ ಕಾಮಂ ಸುಷೇವೆ ದ್ವಾರ್ವತ್ಯಾಂ ಅಸಕ್ತಃ ಸಂಖ್ಯಮಾಸ್ಥಿತಃ ಅಂತ ಒಂದು ಹೊಸ ತಿರುವು ಕೊಟ್ಟು ಬಿಡ್ತಾನೆ. ಇಷ್ಟು ತನಕ ಕೃಷ್ಣ ಅನೇಕ ಮಡದಿಯರು, ಅವರ ಜೊತೆಗೆ ಸಂಸಾರ, ಅವರಲ್ಲಿ ಮಕ್ಕಳು, ಒಂದು ರೀತಿಯ ಲೌಕಿಕವಾದಂಥ ಮುಖವನ್ನು ಮಾತ್ರ ಕಾಣುವ ಹಾಗೆ ಹೇಳಿದ್ದನ್ನು ಹೇಳ್ತಾನೆ. ಇದರ ಹಿಂದೆ ಇರತಕ್ಕಂಥ ಸತ್ಯ ಏನು ಹೊರಟಾರೆ. ಭಗವಾನಪಿ ವಿಶ್ವಾತ್ಮಾಪಿ ಲೋಕವೇದ ಪಥಾನುಗಃ ಅಂತ, ಅಪಿ ಅಂತ ಮಧ್ಯದಲ್ಲಿದೆ. ಈ ಮಧ್ಯದಲ್ಲಿ ಒಂದು ಪ್ರಯೋಗ ಮಾಡಿದರೆ ಸಂಸ್ಕೃತದಲ್ಲಿ ಒಂದು ನ್ಯಾಯ ಇದೆ, ದೇಹಲಿ ದೀಪ ನ್ಯಾಯ ಅಂತ. ಅಂದರೆ ನೀವು ಹೊಸ್ತಿಲಲ್ಲಿ ದೀಪ ಇಟ್ಟರೆ ಅದು ಆಚೆಗೆ ಬೆಳಕು ಬರುತ್ತೆ, ಈಚೆಗೆ. ಹಾಗೆ ಮಧ್ಯದಲ್ಲಿ ಒಂದು ಶಬ್ದ ಇಟ್ಟರೆ ಅದನ್ನು ಆಚೆಗೆ ಅನ್ವಯ ಮಾಡಬೇಕು, ಈಚೆಗೆ. ಭಗವಾನ್ ಅಪಿ ವಿಶ್ವಾತ್ಮ ಅಂದರೆ ಭಗವಾನಪಿ ವಿಶ್ವಾತ್ಮಾಪಿ ಎರಡೂ ಕಡೆಗೂ ಅನ್ವಯ ಅದು. ಅಂದರೆ ಭಗವಂತ, ಭಗವಾನ್ ಅಂದರೆ ಜಗತ್ತಿನ ಎಲ್ಲ ಭಾಗ್ಯಗಳಿಗೂ ಒಡೆಯ. ಅವನಿಗೆ ಬೇಕಾ ಸಂಸಾರ, ಅವನಿಗೆ ಬೇಕಾ ಮಕ್ಕಳು. ಆಮೇಲೆ ಅಷ್ಟೇ ಅಲ್ಲ, ವಿಶ್ವಾತ್ಮಾಪಿ ಅವನು ಇಡೀ ಜಗತ್ತಿನ ಎಲ್ಲ ಜೀವಜಾತದ ಅಂತರ್ಯಾಮಿ. ಮುಖ್ಯವಾಗಿ ವಿಶ್ವೋ ವಾಯು ಸಮುದ್ದಿಷ್ಟ, ವಾಯುದೇವರಿಗೆ ವಿಶ್ವ ಅಂತ ಹೆಸರು, ಚತುರ್ಮುಖನಿಗೆ ವಿಶ್ವ ಅಂತ ಹೆಸರು, ಎಲ್ಲ ಜೀವರಿಗೂ ವಿಶ್ವ. ಸಮಸ್ತ ಜೀವರೊಳಗೆ, ವಿಶೇಷವಾಗಿ ಸಮಸ್ತ ಜೀವಾಭಿಮಾನಿಯಾಗಿರತಕ್ಕ ಚತುರ್ಮುಖನ ಒಳಗೆ, ವಾಯುದೇವರ ಒಳಗೆ ಅಂತರ್ಯಾಮಿಯಾಗಿರ್ತಕ್ಕಂಥವ. ಅವನಿಗೆ ಬೇಕಾ ಈ ಸಂಸಾರ ಭೋಗ. ಆಮೇಲೆ ವಿಶ್ವಾತ್ಮ ಅನ್ನೋದು, ಈ ಆತ್ಮ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅನೇಕ ಅರ್ಥ ಇದೆ. ನಮಗೆ ಆತ್ಮ ಅಂತಂದರೆ ಅದರ ಅರ್ಥ ಏನು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ. ಆತ್ಮ ಅಂದರೆ ಒಂದರ್ಥ ಸ್ವಾಮಿ ಅಂತ, ಅದು ಹೇಳಿದ. ವಾಯುವಿಗೂ ಸ್ವಾಮಿ, ವಾಯು ಅಂತರ್ಯಾಮಿ, ಸ್ವಾಮಿ ಅನ್ನೋದು ಒಂದರ್ಥ. ಅದರ ಶಬ್ದದ ನಿರ್ವಚನ, ಎಟಿಮಲಾಜಿಕಲ್ ಮೀನಿಂಗ್ ಅಂತ ಹೇಳ್ತೇವಲ್ಲ, ಯಚ್ಚಾಪ್ನೋತಿ ಯದಾದತ್ತೆ ಯಚ್ಚ ಅತ್ತಿ ವಿಷಯಾನಿಹ ಯಚ್ಚಾಸ್ಯ ಸಂತತೋ ಭಾವ ತಸ್ಮಾದಾತ್ಮ ಅಂತ. ಆತ್ಮ ಶಬ್ದಕ್ಕೆ ಶಾಸ್ತ್ರಕಾರ ಹೇಳಿರುವ ಅರ್ಥ, ಆತ್ಮ ಅಂದರೆ ಆಪ್ನೋತಿ ಇತಿ ಆತ್ಮ, ಹಿ ಹೂ ಪರ್ವೇಟ್ಸ್ ಎವರಿಥಿಂಗ್ ಈಸ್ ಆತ್ಮ. ಆಪ್ನೋತಿ ಅಂದರೆ ಎಲ್ಲ ಕಡೆ ವ್ಯಾಪಿಸಿರ್ತಕ್ಕಂಥದ್ದು, ಎಲ್ಲದರ ಒಳಗೂ ಹೊರಗೂ ತುಂಬಿರುವಂಥದ್ದು ಆತ್ಮ. ಅಂದರೆ ಸರ್ವಗತ ಅಂತ ಅರ್ಥ ಆಯಿತು. ಆಮ್ನಿ ಪ್ರೆಸೆಂಟ್. ಯಾರು ಇಡೀ ಜಗತ್ತಿನ ಒಳಗೂ ಹೊರಗೂ ತುಂಬಿದ್ದಾನೋ ಅವನು ಇಡೀ ಜಗತ್ತಿನಲ್ಲಿ. ಆಮೇಲೆ ಅಷ್ಟೇ ಅಲ್ಲ, ಯದ ಆದತ್ತೆ, ಯಾರ್ಯಾರು ಏನೇನು ಮಾಡಿದರೂ ಅದರ ಎಲ್ಲ ಫಲವನ್ನು, ಅದರ ಸುಖವನ್ನು ಅವನು ಸ್ವೀಕಾರ ಮಾಡ್ತಾನೆ. ಹಾಗಾಗಿ ಹೆಚ್ಚು ಅತಿ ವಿಷಯ
ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ವಿಷಯಾನುಭವ ಮಾಡುವಾಗ ಒಳಗೆ ಕೂತು ವಿಷಯಾನುಭವ ಮಾಡ್ತಕ್ಕವನು ಅವನೇ. ಹಾಗಾಗಿ ಅನಂತ ವಿಷಯಾನುಭವ ಇದೆ. ಇದೆಲ್ಲ ಇರುವಾಗ ಮಧ್ಯೆ ಮತ್ತೊಂದು ಸಂಸಾರ, ಮಕ್ಕಳು ಬೇಕು, ನಿಜವಾಗಿ ಬೇಡ. ಆಮೇಲೆ ಇದು ಎಲ್ಲವನ್ನು ಕೊನೆಗೊಂದು ದಿವಸ ಅತೀತಿ ಆತ್ಮ, ಎಲ್ಲವನ್ನೂ ಸಂಹಾರ ಮಾಡತಕ್ಕಂಥ ಶಕ್ತಿ, ಎಲ್ಲವನ್ನೂ ತುಂಬಿ ಸೃಷ್ಟಿ ಮಾಡಿ ಎಲ್ಲದರ ಒಳಗೂ ಹೊರಗೂ ತುಂಬಿ ಎಲ್ಲ ಭೋಗಗಳನ್ನು ತಾನು ಅನುಭವಿಸಿ ಕೊನೆಗೊಂದು ದಿವಸ ಎಲ್ಲವನ್ನು ಸಂಹಾರ ಮಾಡುವ ಶಕ್ತಿ ಅಂತ ಅರ್ಥ. ಇದು ಒಟ್ಟು ಆತ್ಮಶಬ್ದದ ಅರ್ಥ. ಹಾಗೆ ಮಾಡಿಕೊಂಡು ಯಚ್ಚಾಸ್ಯ ಸಂತತೋ ಭಾವ, ಎಲ್ಲವನ್ನು ಸಂಹಾರ ಮಾಡಿದರೂ ಅವನು ಎಂದೂ ನಾಶವಾಗುವುದಿಲ್ಲ. ಸಂತತ ಭಾವ ಅಂದರೆ ಯಾವಾಗಲೂ ಇರುವಂಥದ್ದು, ಅಂದರೆ ಆಮ್ನಿ ಪ್ರೆಸೆಂಟ್, ಯಾವಾಗಲೂ ಇರುವವನು. ಅವನು ಯಾವತ್ತಾದ್ರೂ ಒಂದು ದಿವಸ ಅವನ ಪದದಿಂದ ಚ್ಯುತಿ ಇಲ್ಲ, ಅವನ ಅಸ್ತಿತ್ವಕ್ಕೆ ಚ್ಯುತಿ ಇಲ್ಲ. ಅಂಥ ಭಗವಂತನಾದರೂ ಕೂಡ ಅಂದರೆ ಅವನಿಗೆ ಮದುವೆ ಮಾಡಿಕೊಂಡು ಸಂಸಾರ ಮಾಡಿ ಮಕ್ಕಳನ್ನು ಪಡೆದು ಏನೂ ಆಗಬೇಕಾಗಿಲ್ಲ. ಯಾಕೆಂದರೆ ಇಡೀ ಜಗತ್ತಿನ ಎಲ್ಲ ಸುಖವನ್ನು ಕೊಟ್ಟವನವನು, ಎಲ್ಲರ ಒಳಗೂ ಇದ್ದು ಆನಂದ ಅನುಭವಿಸುವವನು ಅವನೇ. ಅವನಿಗೆ ಪ್ರತ್ಯೇಕ ಪತ್ನಿಯಿಂದ ಸುಖ ಸಿಗಬೇಕು, ಮಕ್ಕಳನ್ನು ಪಡೆದು ಮಕ್ಕಳ ಅಪ್ಪ ಅಂತ ಅನಿಸಿಕೊಂಡು ಸುಖ ಪಡಬೇಕು ಅನ್ನೋ ಪ್ರಶ್ನೆಯೇ ಇಲ್ಲ. ಅದಕ್ಕೆ ವಿಶ್ವಾತ್ಮಾಪಿ, ಅದು ಎಲ್ಲ ನಿಜ. ಆದರೆ ಒಂದು ಮಾತಿದೆ ಶಾಸ್ತ್ರದಲ್ಲಿ, ಏನು ಅಂದರೆ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಅಂತ. ಎಲ್ಲ ಅಲ್ಲ, ಭಗವಂತನ ಅತಿಮಾನುಷವಾದ ಕರ್ತವ್ಯ ಅವನು ಮಾಡಿರ್ತ ಕೃತ್ಯಗಳನ್ನು ಬಿಟ್ಟುಬಿಡಿ. ಉಳಿದಂತೆ ಭಗವಂತನು, ದೇವತೆಗಳು, ಯಾರೇ ಆಗಲಿ ಮಹಾಪುರುಷರು ಮನುಷ್ಯ ಲೋಕದಲ್ಲಿ ಹುಟ್ಟಿದಾಗ ಮನುಷ್ಯರು ಹೇಗೆ ವರ್ತಿಸಬೇಕು ಹಾಗೆ ವರ್ತಿಸ್ತಾರೆ. ನರೇಶು ಜನನೇ ನರವತ್ ಪ್ರವೃತ್ತಿ, ಮನುಷ್ಯರು ಏನು ಮಾಡ್ತಾರೆ ಅದನ್ನು ತೋರಿಸ್ಕೊಡ್ಬೇಕು ಭಗವಂತ. ಆದ್ದರಿಂದ ಏನು ಮಾಡಿದ ಭಗವಂತ, ಲೋಕ ವೇದ ಪಥಾನುಗ ಅಂತ. ಬಹಳ ವಿಚಿತ್ರ. ಲೌಕಿಕದಲ್ಲೂ ಕೂಡ ಲೌಕಿಕವಾದ ಕ್ರಮವನ್ನು ಬಿಡಲಿಲ್ಲ, ವೈದಿಕ ಕ್ರಮವನ್ನು ಬಿಟ್ಟಿಲ್ಲ, ಎರಡನ್ನೂ ಅದನ್ನು ಅನುಸರಿಸಿಬಿಟ್ಟನು ಭಗವಂತ. ಅವನು ಲೋಕ ವೇದ ಅತೀತ, ಅವನಿಗೆ ಯಾವ ಲೋಕದ ನಿಯಮವೂ ಅವನಿಗೆ, ಯಾಕೆಂದರೆ ಅವನೇ ಸೃಷ್ಟಿ ಮಾಡಿರ್ತಕ್ಕ ಲೋಕದ ಯಾವ ನಿಯಮಕ್ಕೂ ಅವನು ಬದ್ಧನಲ್ಲ. ವೇದ ಅವನಿಗೆ ವಿಧಿ ನಿಷೇಧಗಳನ್ನು ಮಾಡುವಂಥದ್ದಲ್ಲ. ಆದರೆ ಅವನು ತಾನು ಭೂಮಿಯಲ್ಲಿ ಇದ್ದಷ್ಟು ಕಾಲ ಲೌಕಿಕವಾದ ಮತ್ತು ವೈದಿಕವಾದ ಎಲ್ಲ ವಿಧಾನಗಳನ್ನು ಅನುಸರಿಸಿದ ಜೀವನದಲ್ಲಿ. ಈ ಮದುವೆ ಸಂಸಾರ ಇದು ಲೌಕಿಕ, ಇದು ವೈದಿಕ ಅಲ್ಲ. ವೇದದಲ್ಲಿ ಆಗಲಿ ಪುರಾಣದಲ್ಲಿ ಆಗಲಿ ಎಲ್ಲಿಯೂ ಕೂಡ ಮದುವೆ ಮಾಡ್ಕೊ ಅಂತ ಹೇಳಲಿಲ್ಲ. ಮದುವೆ ಮಾಡೋದು ಅವರವರ ಖಯಾಲಿ, ಅದರ ಮೇಲೆ ಹೇಗೆ ಇರಬೇಕು ಅಂತ ಅದನ್ನು ಕಾಂಡಕ್ಟ್ ಹೇಳ್ತಾರೆ ಅಷ್ಟೇ ಹೊರತು ಮದುವೆ ಮಾಡ್ಕೊಂತ ಯಾವ ಶಾಸ್ತ್ರವೂ ಹೇಳೋಲ್ಲ. ಯಾಕೆಂದರೆ ಅದು ಹೇಳಬೇಕಾಗಿಲ್ಲ. ಮದುವೆ ಊಟ ಮಾಡು ಅಂತ ಹೇಳಬೇಕಾ? ನೀವು ದಿನ ಊಟ ಮಾಡಬೇಕಪ್ಪ ಹೇಳಬೇಕಾಗಿ, ಯಾವುದು ಮನುಷ್ಯನಿಗೆ ಸಹಜವಾಗಿ ಸಿದ್ಧವೋ ಅದನ್ನು ಶಾಸ್ತ್ರ ಹೇಳುವುದಕ್ಕೆ ಅರ್ಥ ಇಲ್ಲ. ಆದರೆ ಸಹಜವಾದ ಸಿದ್ಧವಾದ ಸಂಗತಿ ಅತಿಯಾಗದಂತೆ ಅದಕ್ಕೆ ರಿಸ್ಟ್ರಿಕ್ಷನ್ ಶಾಸ್ತ್ರ ಹೇಳುತ್ತೆ ಅಷ್ಟೇ. ಅದರಿಂದ ಮದುವೆ ಮಾಡಬೇಕೋ ಬೇಡೋ ಅದು ನಿನಗೆ ಬಿಟ್ಟದ್ದು ಅಂತ. ಎಷ್ಟನೇ ಏಜ್ನಲ್ಲಿ ಮದುವೆ ಆಗಬೇಕು ಎಲ್ಲ ಹೇಳ್ತಾರೆ ಧರ್ಮಶಾಸ್ತ್ರದಲ್ಲಿ. ಎಷ್ಟೋ 9ನೇ ವರ್ಷದಲ್ಲಿ 10ನೇ ವರ್ಷದಲ್ಲಿ ಇರದಿದ್ದರೆ ಏನೋ ನರಕಕ್ಕೆ ಹೋಗ್ತಾನೆ ಅಪ್ಪ. ಅದು ಶಾಸ್ತ್ರ ಆ ಧರ್ಮಶಾಸ್ತ್ರ ಬರೆದವ್ರು ಮೊದಲು ನರಕಕ್ಕೆ ಹೋಗ್ತಾರೆ, ಆಮೇಲೆ ಉಳಿದೋಗ್ತದೆ. ಅದು ಇದೇನು ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ನಿನಗೆ ಯಾವ ವಯಸ್ಸಿನಲ್ಲಿ ಮದುವೆ ಆಗಬೇಕು ಅನಿಸುತ್ತೋ ಆ ವಯಸ್ಸಿನಲ್ಲಿ, ಎಷ್ಟನೇ ವಯಸ್ಸಿನಲ್ಲಿ ಅನ್ನೋದಕ್ಕೆ ಅರ್ಥಹೀನ. ಅದು ಮದುವೆ ಆಗಬೇಕು ಅಂತ ಅನ್ನೋದೇ ಲೌಕಿಕವಾದ ಸಂಗತಿ. ಅದಕ್ಕೆ ಏಜ್ ಶಾಸ್ತ್ರ ಯಾಕೆ ಹೇಳುತ್ತೆ? ಅದರಿಂದ ನಿನಗೆ ಎಷ್ಟನೇ ವಯಸ್ಸಿನಲ್ಲಿ ಮದುವೆ ಆಗಬೇಕು ಅಂತ ಅನಿಸುತ್ತೋ ಅಷ್ಟನೇ ವಯಸ್ಸಿನಲ್ಲಿ, ಎಷ್ಟು ವರ್ಷದ ಹುಡುಗಿ ನಿನಗೆ ಬೇಕು ಅನಿಸುತ್ತೋ ಅಷ್ಟು ವರ್ಷದ ಹುಡುಗಿ. ಇದು ಇಷ್ಟೇ ಶಾಸ್ತ್ರ. ಆಮೇಲೆ 8 ವರ್ಷಕ್ಕೆ ಮದುವೆ ಆಗಬೇಕು, 9 ವರ್ಷಕ್ಕೆ ಮಾಡಬೇಕು, 10 ವರ್ಷಕ್ಕೆ ಅದನ್ನು ಆಚೆ ಮಾಡಿಬಿಟ್ರೆ ಅಪ್ಪ ನರಕಕ್ಕೆ ಹೋಗ್ತಾನೆ. ಇದೆಲ್ಲವೂ ಅನಂತರ ಧರ್ಮಶಾಸ್ತ್ರಕಾರರು ಸಮಾಜವನ್ನು ಕಟ್ಟುಪಾಡು ನೀಡೋದಕ್ಕೋಸ್ಕರ ಆಯಾ ಕಾಲದಲ್ಲಿ ಮಾಡಿದ ನಿರ್ಬಂಧಗಳು, ಅವು ಯಾವುದೂ ಶಾಸ್ತ್ರೀಯಗಳಲ್ಲ. ಅವರು ಅಷ್ಟೇ ಶಾಸ್ತ್ರಕಾರ ಹೇಳೋದಷ್ಟೇ. ಸಮಾನ ವಯಸ್ಕರು, ಸಮಾನ ಮನೋಧರ್ಮದವರು, ಸಮಾನ ಸಾಂಪತ್ತಿಕ ಸ್ಥಿತಿ ಇದ್ದವರು, ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ವಯಃ ತಯೋಹ ವಿವಾಹ ಅಂತ ವ್ಯಾಸರು ಹೇಳಿದ್ದು ಇಷ್ಟೇ ಮದುವೆ ಬಗ್ಗೆ. ಇಬ್ಬರು ಆರ್ಥಿಕವಾಗಿ ಸಮಾನ ಸ್ಥಿತಿಯಲ್ಲಿ ಇರಬೇಕು. ಇಲ್ಲದೇ ಇದ್ದರೆ ಶ್ರೀಮಂತರ ಹುಡುಗಿ ಬಡವರ ಹುಡುಗ ಆದರೂ ಸಸಾರ ಆಗುತ್ತೆ, ಬಡವರ ಹುಡುಗಿ ಶ್ರೀಮಂತ ಹುಡುಗಿ ಸಸಾರ ಆಗ್ತಾರೆ. ಅದರಿಂದ ಇಬ್ಬರು ಆರ್ಥಿಕವಾಗಿ ಸಮಾನ ಸ್ಥಿತಿಯಲ್ಲಿ ಇರುವವನನ್ನು ಮತ್ತು ಯಯೋರೇವ ಸಮಂ ವಯಃ ಇಬ್ಬರಿಗೂ ಅನುಗುಣವಾದ ವಯಸ್ಸಿನಲ್ಲಿ ಮದುವೆ ಆಗಬೇಕಷ್ಟೇ. ತಯೋ ವಿವಾಹ ಮೈತ್ರೀಚ, ಸ್ನೇಹ ಮಾಡಬೇಕಾದ್ರೂ ಇದೇ ಮಾನದಂಡ, ಮದುವೆ ಆಗಬೇಕಾದ್ರೂ ಇದೇ ಮಾನದಂಡ. ಅದರಿಂದ 8 ವರ್ಷ 9 ವರ್ಷ ಎಲ್ಲ ಹುಚ್ಚುಕಟ್ಟು ಬಿಟ್ಟಿದೆ. ಯಾಕಂದರೆ ಬೆಂಗಳೂರಿನಲ್ಲಿ ಹಾಗೆ ಹೇಳ್ತಕ್ಕ ಧರ್ಮಶಾಸ್ತ್ರ ಪಂಡಿತರು ತುಂಬ ಇದ್ದಾರೆ, ನಿಮ್ಮ ತಲೆ ಕೆಡಿಸುವವರು.
ಅದನ್ನು ಕೇಳಿ ಹುಚ್ಚಿ ಹಿಡಿಸಿಕೊಳ್ತೀರ. ಬಹಳ ಜನ ತಲೆ ಕೆಡಿಸಿಕೊಳ್ತಾರೆ ಇಂಥ ಅಸಂಗತವಾಗಿರ್ತಕ್ಕ ಧರ್ಮಶಾಸ್ತ್ರದ ಕೊಟೇಶನ್ಗಳನ್ನು ಕೇಳಿ. ಅವೆಲ್ಲ ಧರ್ಮಶಾಸ್ತ್ರಗಳು ಹೌದು. ಧರ್ಮಶಾಸ್ತ್ರಗಳು ಅಂದರೆ ಆಯಾ ಕಾಲದ ಜನರು ಆಯಾ ಕಾಲದ ವ್ಯವಸ್ಥೆಗೆ ಮಾಡಿಕೊಂಡಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ಸು. ಅವು ಸಾರ್ವಕಾಲಿಕ ಸತ್ಯಗಳಲ್ಲ. ಇದು ನಮ್ಮ ಧರ್ಮಶಾಸ್ತ್ರ ಪಂಡಿತರಿಗೆ ಗೊತ್ತಿಲ್ಲ. ಅದು ಧರ್ಮಶಾಸ್ತ್ರಗಳು ಅದನ್ನು ಬಹಳ ಸುಂದರವಾಗಿ ವಲ್ಲಭಾಚಾರ್ಯರು ಒಂದು ಮಾತು ಹೇಳ್ತಾರೆ. ವೇದ ಅನ್ನೋದು ಜೀವ ಸ್ವರೂಪ ಇದ್ದ ಹಾಗೆ. ಅದನ್ನು ಬದಲಿಸಲಿ ಕಾಲಕ್ಕೆ ಅದನ್ನು ವೇದದಲ್ಲಿ ಹೇಳಿದರೆ ಚೇಂಜ್ ಮಾಡಿ ಹೇಳುವಾಗಿಲ್ಲ. ಅದು ಜೀವಸ್ವರೂಪ ಇದ್ದ ಹಾಗೆ. ಅದರ ನಂತರ ಪುರಾಣಗಳು ಅದು ಶರೀರ ಇದ್ದ ಹಾಗೆ. ಶರೀರ ಸಾಯೋ ತನಕ ಬದಲಿಸಲಿಕ್ಕಾಗುವುದಿಲ್ಲ. ಹಾಗೆ ಈ ಪುರಾಣ ಇನ್ನೊಂದು ಪುರಾಣ ರಚನೆ ಆಗುವ ತನಕ ಕಲ್ಪೆ. ಧರ್ಮಶಾಸ್ತ್ರ ಅಂದರೆ ಮನೆ ಇದ್ದ ಹಾಗೆ. ಮನೆ ಹೇಳ್ತಾದ್ರೆ ಏನು ಮಾಡಬೇಕು? ಅಯ್ಯೋ ನಮ್ಮ ಅಜ್ಜ ಕಟ್ಟಿಸಿದ ಮನೆ ಹಾಗೆ ಬಿಟ್ಟರೆ ತಲೆಗೆ ಬಿಡುತ್ತೆ. ಮನೆ ಹೇಳ್ತಾ ಆದಾಗ ಹೊಸ ಮನೆ ಕಟ್ಟಬೇಕು. ಧರ್ಮಶಾಸ್ತ್ರ ಕಾಲಬಾಧಿತವಾದಾಗ ಹೊಸ ಧರ್ಮಶಾಸ್ತ್ರ ರಚನೆ ಮಾಡಬೇಕು. ಇದು ಧರ್ಮಶಾಸ್ತ್ರದ ಬಗ್ಗೆ ಕಾಮನ್ ಸೆನ್ಸ್ ಇರುವವರು. ನಮಗೆ ಏನಿದೆ ಅಂದರೆ ಧರ್ಮಶಾಸ್ತ್ರ ಗೊತ್ತಿದ್ದವರಿಗೆ ಕಾಮನ್ ಸೆನ್ಸ್ ಇಲ್ಲ, ಕಾಮನ್ ಸೆನ್ಸ್ ಇದ್ದವರಿಗೆ ಧರ್ಮಶಾಸ್ತ್ರ ಗೊತ್ತಿಲ್ಲ. ಇದಾಗಿರೋ ಸಮಸ್ಯೆ. ಧರ್ಮಶಾಸ್ತ್ರದ ಶ್ಲೋಕ ಹೇಳಿ ಧಾವರಿ ಮಾಡಿಬಿಡ್ತಾರೆ ನಿಮ್ಮನ್ನು. ಅವ್ರಿಗೆ ಯಾರಿಗೂ ಕಾಮನ್ ಸೆನ್ಸೇ ಇಲ್ಲ. ಅವು ಯಾವುದೂ ಸಾರ್ವಕಾಲಿಕ ಸತ್ಯಗಳಲ್ಲ ಧರ್ಮಶಾಸ್ತ್ರಗಳು ಅಂದರೆ. ಅವು ದೆನ್ ಕಾನ್ಸ್ಟಿಟ್ಯೂಷನ್ಸ್ ಕ್ಯಾನ್ ಬಿ ಅಮೆಂಡೆಡ್ ಎನಿ ಟೈಮ್. ಇವತ್ತಿನ ಕಾನ್ಸ್ಟಿಟ್ಯೂಷನ್ ನಾವು ಇವತ್ತು ಅಮೆಂಡ್ ಮಾಡ್ತೇವೆ. ಇದು ಯಾವುದೋ ಕಾಲದ ಕಾನ್ಸ್ಟಿಟ್ಯೂಷನನ್ನು ಇವತ್ತಿಗೆ ಪಾಲಿಸಬೇಕು ಅಂದರೆ ಏನರ್ಥ? ಇದು ಶಾಸ್ತ್ರದ ಸ್ಪಿರಿಟ್ ಗೊತ್ತಿದ್ದ ಪಂಡಿತರು ಹೇಳೋ ಮಾತಲ್ಲ. ಆಮೇಲೆ ತುಂಬ ಸಮಸ್ಯೆ ಏನು ಅಂದರೆ ಸ್ಪಿರಿಟೇ ಇಲ್ಲದವರೇ ಎಲ್ಲ ಪಂಡಿತರಾಗಿಬಿಡ್ತಾರೆ. ಅವರಿಗೆ ಏನೂ ಗೊತ್ತಿರೋದಿಲ್ಲ. ಆದರೆ ಅವರಿಗೆ ಗೊತ್ತಿಲ್ಲ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ನಿಮ್ಮನ್ನು ಗಾಬರಿ ಮಾಡಬೇಕು. ನಿಮಗೆ ಅವರಿಗೆ ಏನೋ ಗೊತ್ತಿಲ್ಲ ಅಂತ ಗೊತ್ತಾದರೆ ನಡೆಯೋಲ್ಲ. ಆದರೆ ನೀವು ಏನು ತಿಳ್ಕೊಳ್ತೀವಿ, ಅವರು ಪಂಡಿತರು ಏನೋ ಭಾರಿ ಗೊತ್ತಿರಬೇಕು ಅಂತ ಅವ್ರು ಹೇಳಿದ್ದನ್ನು ನಂಬ್ತೀವಿ. ಅದನ್ನು ಅವ್ರು ಕ್ಯಾಶ್ ಮಾಡ್ಕೋತಾರೆ. ಇದು ಇವತ್ತು ಆಗ್ತಾ ಇರೋದು ದುರಂತ. ಪಾಪದವ್ರನ್ನ ಎದುರಿಸ್ಬಿಡ್ತಾರೆ. ಏನೇನು ಅಸಂಗತ ಧರ್ಮಶಾಸ್ತ್ರದಲ್ಲಿ ಇದ್ದದ್ದು ಬಿಡಿ, ಇಲ್ಲದ್ದು ಹೇಳಿ ಎದುರಿಸ್ಬಿಡ್ತಾರೆ. ಅದು ಇಲ್ಲೇ ಇಲ್ಲ, ಯಾವ ಶಾಸ್ತ್ರದಲ್ಲಿ ಇಲ್ಲ. ಶಾಸ್ತ್ರ ಹೇಳ್ಯಾರೆ ಅಂತ ಹೆದರಿಸ್ಬಿಡ್ತಾರೆ. ಪಾಪ ಶಾಸ್ತ್ರ ಸಂಸ್ಕೃತ ಓದೋರು ನಂಬಿ ಬಿಡ್ತಾರೆ. ಅಂದ ಒಂದು ದೃಷ್ಟಿಯಿಂದ ನೀವು ಮೊದಲು ಎಚ್ಚರವಾಗಿರ್ಬೇಕು. ಏನು ಗೊತ್ತಲ್ಲ, ಧರ್ಮಶಾಸ್ತ್ರ ಪಂಡಿತರ ಬಗ್ಗೆ ಬಿವೇರ್ ಆಫ್ ದೆಮ್. ಅವ್ರು ಹೇಳಿದ ತಕ್ಷಣ ತಲೆ ಬಿಸಿ ಮಾಡಿಕೊಡ್ಬೇಕು. ಅದು ಸ್ವಲ್ಪ ವಿಚಾರ ಮಾಡಬೇಕು. ಅವ್ರು ಹೇಳಿದ ತಕ್ಷಣ ಆಯ್ತು ಸ್ವಾಮಿ ವಿಚಾರ ಮಾಡ್ತೇವೆ ಅಂತ ಹೇಳಿ ಅಷ್ಟೇ. ಧರ್ಮಶಾಸ್ತ್ರದ ಬಗ್ಗೆ ತುಂಬ ಎಚ್ಚರ ಬೇಕು, ತುಂಬ ಕಾಮನ್ ಸೆನ್ಸ್ ಬೇಕು. ಧರ್ಮಶಾಸ್ತ್ರದಲ್ಲಿ ಶ್ಲೋಕ ಇದೆ ಅಂತ ಹೇಳಿದ ಕೂಡಲೇ ಅದನ್ನು ಕಣ್ಮುಚ್ಚಿ ಫಾಲೋ ಮಾಡುವುದಲ್ಲ. ಅದರಿಂದ ಅದಕ್ಕೆ ಭಗವಂತ ಇದು ಯಾಕೆ ಹೇಳಿದೆ ಅಂದರೆ, ವೇದ ಅನ್ನುವಂಥದ್ದು ಸಾರ್ವಕಾಲಿಕ ಸತ್ಯವನ್ನು ಹೇಳುತ್ತೆ. ಅದು ತಾತ್ಕಾಲಿಕ ಸತ್ಯವನ್ನು ಹೇಳೋದಿಲ್ಲ. ತಾತ್ಕಾಲಿಕ ಸತ್ಯವನ್ನು ವೇದ ಅನ್ನೋದು ಸಾರ್ವಕಾಲಿಕ ಸತ್ಯವನ್ನು ಮಾತ್ರ ಹೇಳುತ್ತೆ. ಅದು ಯಾವುದೋ ಒಂದು ದೇಶದ, ಒಂದು ಸಮಾಜದ, ಒಂದು ಕಾಲದ, ಈಗ ಕೆಲವು ನೈತಿಕವಾದಂಥ ನಿಯಮಗಳಿರ್ತವೆ. ಅದು ಸಾರ್ವಕಾಲಿಕ ಅಲ್ಲ ಮತ್ತು ಸಾರ್ವದೇಶಿಕವೂ ಅಲ್ಲ. ಇಲ್ಲಿ ಕೀಪ್ ಲೆಫ್ಟ್, ಅದನ್ನು ಕೆಲವು ಕಡೆ ಕೀಪ್ ಲೆಫ್ಟು, ಕೆಲವು ಕಡೆ ಕೀಪ್ ರೈಟು ಧರ್ಮ. ಒಂದು ದೇಶದಲ್ಲಿ ಕೀಪ್ ಲೆಫ್ಟ್ ಧರ್ಮ ಆದರೆ ಇನ್ನೊಂದು ದೇಶ ಕೀಪ್ ರೈಟ್ ಧರ್ಮ. ಅಲ್ಲಿ ಬಲಕ್ಕೆ ಹೋಗಬೇಕು, ಎಡಕ್ಕೆ ಹೋಗಬೇಕು. ಯಾವುದೂ ಧರ್ಮ ಅಲ್ಲ. ಅಲ್ಲಿ ಅದು ಧರ್ಮ ಅಷ್ಟೇ. ಯಾವುದು ಕೂಡ ಸಾರ್ವಕಾಲಿಕ ಧರ್ಮಗಳಲ್ಲ. ಬೇರೆ ಬೇರೆ ದೇಶದಲ್ಲಿ, ಬೇರೆ ಬೇರೆ ಕಾಲದಲ್ಲಿ, ಬೇರೆ ಬೇರೆ ಜನಾಂಗಗಳಿಗೆ ಬೇರೆ ಬೇರೆ ಆಚರಣೆಗಳಿವೆ. ಅವು ಯಾವುದೂ ಧರ್ಮಗಳಲ್ಲ, ಅವು ಕಟ್ಟುಪಾಡುಗಳು. ನಾವು ಸಮಷ್ಟಿ ಜೀವಿಗಳಾದಾಗ ನಾವು ಒಂದು ನಿಯಮಕ್ಕೆ ಬದ್ಧರಾಗಿ ಬದುಕಬೇಕು, ಇನ್ನೊಬ್ಬರಿಗೆ ತೊಂದರೆ ಆಗದಂತೆ. ಅದಕ್ಕೋಸ್ಕರ ಮಾಡಿಕೊಂಡ ನಿಯಮಗಳು. ವಾಸ್ತವಿಕವಾಗಿ ನಿಮಗೆ ಹೇಳಬೇಕು ಅಂದರೆ, ಮಹಾಭಾರತ ಕಾಲದಲ್ಲಿ ನಿಮಗೆ ಇಡೀ ಮಹಾಭಾರತದಲ್ಲಿ ಒಂದೇ ಒಂದು ಬಾಲ್ಯ ವಿವಾಹದ ಉದಾಹರಣೆ ಇಲ್ಲ. ಅದರ ನಂತರ ಬಹಳ ಸಮಯದ ನಂತರ, ಮಹಾಭಾರತ ಮುಗಿದು ಸಾವಿರಾರು ವರ್ಷಗಳ ನಂತರ ಈ ದೇಶದಲ್ಲಿ ಇಸ್ಲಾಮಿಕ್ ಆಡಳಿತ ಬಂತು. ಆಗ ಹೆಣ್ಮಕ್ಕಳನ್ನು ಬೀಜ ಕಳಿಸ್ಲಿಕ್ಕೆ ಹೆದರಿದರು. ಅವ್ರು ಹೇಳ್ಕೊಂಡು ಹೋಗಿ ಮತಾಂತರ ಮಾಡ್ತಾರೆ. ಅದಕ್ಕೆ ಶಾಲೆ ಕಳಿಸೋದು ಬೇಗ ಮದುವೆ ಮಾಡಲಿಕ್ಕೆ. ಈ ಬಾಲ್ಯ ವಿವಾಹ ಬಂದದ್ದು ಮತಾಂತರದ ದಾಳಿಯನ್ನು ತಪ್ಪಿಸೋದಕ್ಕೋಸ್ಕರ ಧರ್ಮಶಾಸ್ತ್ರದಲ್ಲಿ ಹೇಳಿದೆ ಅಂತ ಅಲ್ಲ. ಆಮೇಲೆ ಅದು ಧರ್ಮಶಾಸ್ತ್ರಕಾರರು ಸೇರಿಸಿದರು. ಆದರೆ ಆಯಾ ಕಾಲದ ಅನಿವಾರ್ಯತೆಯಿಂದ ಆದಂಥ ಧರ್ಮಗಳಿವು. ಇವು ಸಾರ್ವಕಾಲಿಕ ಸತ್ಯಗಳಲ್ಲ. ಆದರೆ ಪ್ರತಿಯೊಂದು ಕಾಲದಲ್ಲೂ
ಒಂದೊಂದು ಲೋಕಧರ್ಮ ಲೋಕನೀತಿ ಅಂತಿದೆ, ಅದು ಬೇರೆ. ಅವು ಆ ಕಾಲದಲ್ಲಿ ನಾವು ಅನುಸರಿಸಬೇಕಾದ ಅದೇ ಒಂದು ಕಾಲದಲ್ಲಿ ಬಾಲ್ಯ ವಿವಾಹ. ಮತ್ತು ವೇದ ಕಾಲದಲ್ಲಿ ಬಾಲ್ಯ ವಿವಾಹ ಬಹಳ ಅರ್ಥಪೂರ್ಣವಾಗಿತ್ತು. ಯಾಕೆಂದರೆ ಒಬ್ಬ ಹುಡುಗ ಗುರುಕುಲಕ್ಕೆ ಹೋಗಿ ಅಧ್ಯಯನ ಮಾಡಿಕೊಂಡು ಬರ್ತಿದ್ದ. ಅಧ್ಯಯನ ಮಾಡಿಕೊಂಡು ಬಂದವ ಅವನು ಸಾಮಾನ್ಯ ಗುರುಕುಲಕ್ಕೆ ಹೋಗೋದು 8ನೇ ವಯಸ್ಸಿನಲ್ಲಿ. ಆಮೇಲೆ ಮಿನಿಮಮ್ 12 ವರ್ಷ ಶಿಕ್ಷಣ ಅಲ್ಲಿ, ಮತ್ತೆ ಬೇಕಾದ್ರೆ ಮತ್ತೂ ಹೆಚ್ಚು ಎಕ್ಸ್ಟೆಂಡ್ ಮಾಡಬಹುದು ಫಾರ್ ಸ್ಪೆಷಲೈಸೇಷನ್. ಆದರೆ ಸಾಮಾನ್ಯವಾಗಿ 12 ವರ್ಷದ ಶಿಕ್ಷಣ ಹಿಂದೆ ಇರ್ತದೆ ಗುರುಕುಲದಲ್ಲಿ. ಆ 12 ವರ್ಷದ ಎಲ್ಲ ಕಲಿಸ್ತಿದ್ರು. ಈಗದ ಹಾಗಲ್ಲ. ಇವಾಗ ಯಾವುದೋ ಒಂದು ಸಬ್ಜೆಕ್ಟ್, ಈಗ ಬರೀ ಕಂಪ್ಯೂಟರ್ ಸೈನ್ಸ್, ಬೇರೆ ಸಬ್ಜೆಕ್ಟ್ ಯಾರಿಗೆ ಎದ್ದಲು ಗೊತ್ತಿಲ್ಲ ಈ ದೇಶದಲ್ಲಿ. ಆದರೆ ಆಗ ಹಾಗಲ್ಲ, ಎಲ್ಲ ಕಲಿಸ್ತಿದ್ರು. ಮ್ಯೂಸಿಕ್ಕು, ಡಾನ್ಸು, ಚಿತ್ರಕಲೆ, ಆಮೇಲೆ ವೇದಗಳು, ಪುರಾಣಗಳು, ಇತಿಹಾಸ, ಅಧ್ಯಾತ್ಮ, ಮಿನರಾಲಜಿ, ಎಸ್ಟ್ರಾಲಜಿ, ಆಮೇಲೆ ಪೊಲಿಟಿಕಲ್ ಸೈನ್ಸು, ಇದೆಲ್ಲವನ್ನು ಇದಿಷ್ಟು 12 ವರ್ಷದಲ್ಲಿ ಕಲಿಸ್ಕೊಡ್ತಿದ್ರು. ಇಷ್ಟು ತಿಳಿದವನು ಮಾತ್ರವೇ ಸ್ಕಾಲರ್. ಯಾವುದೋ ಒಂದು ಸಬ್ಜೆಕ್ಟ್ನಲ್ಲಿ MA ಮಾಡಿದರೆ ಆಗಲಿಲ್ಲ. ಅವನು ಬರೀ MA ಆಗ್ತಾನೆ, ಹಾಲು ಕೊಡದೆ MA ಅಷ್ಟೇ. ಯಾತಕ್ಕೂ ಉಪಯೋಗ ಇಲ್ಲ. ಅಪ್ಪನ ದುಡ್ಡು ಇಷ್ಟು ಖಾಲಿ ಆಗುತ್ತೆ ಅಷ್ಟೇ, ಇನ್ನೇನು ಉಪಯೋಗ ಆಗೋಲ್ಲ. ಅಂದರೆ ಅವರು ಈ 12 ವರ್ಷದಲ್ಲಿ ಅಖಂಡ ಅಹೋರಾತ್ರಿ ಶಿಕ್ಷಣ ಕೊಡ್ತಿದ್ರು. ಈ ವ್ಯವಹಾರಕ್ಕೆ ಬೇಕಾದ ಎಲ್ಲವನ್ನು, ಕ್ಷತ್ರ ವಿದ್ಯಾಂ, ನಕ್ಷತ್ರ ವಿದ್ಯಾಂ, ಭೂತ ವಿದ್ಯಾಂ. ನಕ್ಷತ್ರ ವಿದ್ಯೆ ಅಂದರೆ ಎಸ್ಟ್ರಾನಮಿ, ಕ್ಷತ್ರ ವಿದ್ಯೆ ಅಂದರೆ ಪೊಲಿಟಿಕಲ್ ಸೈನ್ಸ್, ಆಮೇಲೆ ಭೂತ ವಿದ್ಯಾಂ ಪ್ರಾಣಿಗಳ ಸ್ವಭಾವದ ಸ್ಟಡಿಯೇ ಮಾಡಬೇಕು. ಎಲ್ಲ ಕಲಿಸ್ಕೊ 12 ವರ್ಷದಲ್ಲಿ ವ್ಯವಹಾರಕ್ಕೆ ಬೇಕಾದ ಎಲ್ಲ ಕಾಮನ್ ಸೆನ್ಸ್ ನಾವು ಹೇಳ್ತೇವೆ, ಅದೇ ಲೋಕ ಅಂತ. ಅದು ನಂತರ ಅದು ಆಯಾ ಕಾಲದಲ್ಲಿ ಲೋಕದಲ್ಲಿ ಏನು ನೀತಿ ಇದೆ ಅದನ್ನು ಅನುಸರಿಸಬೇಕು. ಉದಾಹರಣೆಗೆ ಈಗ ನೋಡಿ, ಮಹಾಭಾರತ ಕಾಲದಲ್ಲಿ ನಿಯೋಗ ಪದ್ಧತಿ ಇತ್ತು. ಅದನ್ನು ಯಾರು ಆಕ್ಷೇಪ ಮಾಡಲಿಲ್ಲ. ನಿಯೋಗ ಪದ್ಧತಿ ಅಂದರೆ ಗಂಡನಿಂದ ಹೆಂಡತಿಗೆ ಮಕ್ಕಳಾಗದೇ ಇದ್ದಾಗ ಯಾರೋ ಒಬ್ಬ ಜ್ಞಾನಿಯಿಂದ ಸಂತಾನ ಪಡೆಯುವುದು. ಅದು ಕ್ಷತ್ರಿಯರಲ್ಲಿ ಬಳಕೆಯಲ್ಲಿತ್ತು, ಯಾರೂ ಅದನ್ನು ಆಕ್ಷೇಪ ಮಾಡಲಿಲ್ಲ. ಅದು ಆಗ ಧರ್ಮ. ಈಗ ಧರ್ಮ ಆಗುತ್ತೋ ಕೇಳಿ ಧರ್ಮಶಾಸ್ತ್ರಕಾರರ ಹತ್ರ. ಅದು ಧರ್ಮಶಾಸ್ತ್ರ ಹೇಳಿ ಯಾರಾಚಾರ್ಯ, ನಾವು ಅದನ್ನು ಒಂಚೂರು ಪ್ರಯೋಗ ಮಾಡ್ತೇವೆ ಅಂತ ಕೇಳಿ ಏನು ಹೇಳ್ತಾರೆ ಧರ್ಮಶಾಸ್ತ್ರ ಪಂಡಿತರು? ಅದು ಕಲಿಯುಗದ ಧರ್ಮ ಅಲ್ಲಪ್ಪ ಅಂತ. ಹಾಗಾದರೆ ಒಂದೊಂದು ಕಾಲಕ್ಕೆ ಒಂದೊಂದು ರೀತಿ ಧರ್ಮಶಾಸ್ತ್ರಗಳು ಹೇಳಿದ್ದಾರೆ, ಆಯಾ ಕಾಲಕ್ಕೆ ಬೇಕಾದ ಹಾಗೆ. ಅದನ್ನು ಸಾರ್ವಕಾಲಿಕ ಅಂದರೆ ಲೋಕ ಅಂದರೆ ಆಯಾ ಕಾಲದಲ್ಲಿ ಲೋಕದಲ್ಲಿ ಏನು ನಡವಳಿಕೆ ಇದೆ ಅದು ಲೋಕನೀತಿ. ಆಮೇಲೆ ವೇದ ಅದು ಕಾಲಕ್ಕೆ ಅಲ್ಲ, ಆಯಾ ಲೋಕಕ್ಕೆ ಆಯಾ ಕಾಲಕ್ಕಲ್ಲ, ಸರ್ವದೇಶ ಕಾಲಗಳಿಗೂ ಅನ್ವಯವಾಗುವಂಥ, ಮನುಷ್ಯ ಮಾತ್ರನೇ ಅನ್ವಯವಾಗುವಂಥ ನಿತ್ಯ ಧರ್ಮಗಳನ್ನು ವೇದ ಹೇಳುತ್ತೆ. ಅದು ಹೇಳೋದು ಅಮೆಂಡ್ ಮಾಡುವಂಥದ್ದು. ಸತ್ಯಂ ವದ ಧರ್ಮಂ ಚರ ಅಂತ ಹೇಳುತ್ತೆ. ಒಂದು ಕಾಲದಲ್ಲಿ ಧರ್ಮಂ ಚರ, ಈಗ ಅಧರ್ಮಂ ಚರ ಅಂತ ಹೇಳಲಿಕ್ಕಿಲ್ಲ. ಒಂದು ಕಾಲದಲ್ಲಿ ಸತ್ಯಂ ವದ, ಈಗ ಅಸತ್ಯಂ ವದ ಧರ್ಮ ಅಂತ ಹೇಳುವಾಗಿಲ್ಲ. ಯಾವುದು ಸಾರ್ವಕಾಲಿಕ ಸತ್ಯವೋ ಅದನ್ನು ಮಾತ್ರ ವೇದ ಹೇಳುತ್ತೆ. ಅಂದರೆ ಈ ಭಗವಂತ ತನ್ನ ಅವತಾರದಲ್ಲಿ ಮನುಷ್ಯರು ಎರಡನ್ನು ಅನುಸರಿಸಬೇಕು ಅಂತ ತೋರಿಸಿದಂತೆ. ಲೋಕ ವೇದ ಪಥ, ಲೌಕಿಕ ನೀತಿಯನ್ನು ನಾವು ಅನುಸರಿಸಬೇಕು. ನಾವು ಲೋಕಬಾಹ್ಯರಾಗಿ ನಡ್ಕೋಬಾರದು. ನಡ್ಕೊಂಡಿದ್ದಾರೆ ಅವಧೂತರು ಅಂತ ಹೇಳ್ತಾರೆ ಅವರು ಲೋಕ ಬಾಹ್ಯ ಯಾವ ಲೋಕದ ನಿಯಮಕ್ಕೂ ಬದ್ಧರಾಗದೆ ಬದುಕೋರಿರ್ತಾರೆ. ಅದು ಒಂದು ವರ್ಗ. ಆದರೆ ಅದು ಎಲ್ಲರಿಗೂ ಅನ್ವಯವಾಗುವಂಥ ಮಾತಲ್ಲ. ಎಲ್ಲರೂ ಲೋಕದ ನಡೆ ಏನಿದೆ ಅದಕ್ಕೆ ತಕ್ಕಂತೆ ನಮ್ಮನ್ನು ಹೊಂದಿಸಿಕೊಂಡು ನಾವು ಸೋಷಿಯಲ್ ಎಲಿಮೆಂಟ್ಸ್, ಸೊಸೈಟಿಯಲ್ಲಿ ಏನು ವ್ಯವಸ್ಥೆ ಇದೆ ಅದಕ್ಕೆ ನಮ್ಮನ್ನು ನಾವು ಒಗ್ಗಿಸಿಕೊಂಡು ಬದುಕಬೇಕು. ಇದು ಲೋಕಾನುಗತಿ. ಆಮೇಲೆ ಸೊಸೈಟಿಯಲ್ಲಿರುವಂಥ ನಿಯಮಗಳು ಬೇರೆ, ವೇದದಲ್ಲಿ ಹೇಳಿರ್ತಕ್ಕಂಥ ಅಧ್ಯಾತ್ಮ ವಿಚಾರಗಳೇ ಬೇರೆ. ಆ ವೈದಿಕ ಪದ್ಧತಿಯನ್ನೂ ಬಿಡಬಾರ್ದು, ಲೌಕಿಕ ಪದ್ಧತಿಯನ್ನು ಬಿಡಬಾರ್ದು. ಎರಡನ್ನೂ ಅಡ್ಜಸ್ಟ್ ಮಾಡಿಕೊಂಡು ಬದುಕಬೇಕು. ಅದನ್ನು ತೋರಿಸಿದಂತೆ ಕೃಷ್ಣ. ಲೋಕವೇ ಅವನು ನಿಜವಾಗಿ ಏನನ್ನು ಲೋಕದ ನೀತಿಯೂ ಅವರಿಗೆ ಅನ್ವಯ ಆಗೋದಿಲ್ಲ, ವೇದವೂ ಅವನಿಗೆ ಅನ್ವಯ ಆಗೋದಿಲ್ಲ. ಆದರೆ ಲೋಕವೇದ ಪಥ ಅನುಗಹ, ನಮಗೋಸ್ಕರ ಲೋಕದಲ್ಲಿ ಮತ್ತು ವೇದದಲ್ಲಿ ಏನು ನಿಯಮಗಳನ್ನು ಹೇಳಿದ್ದಾರೆ ಅದನ್ನು ಅನುಸರಿಸಿದ. ಹೌದು, 16,000 ಜನರನ್ನು ಮದುವೆ ಮಾಡ್ಕೋಬೇಕು ಅಂತ ಲೋಕದ ನೀತಿಯಾ ಅಂತ ಈ ಕೆಲವರಿಗೆ ಬಂದು ಬಿಡುತ್ತೆ ಸಂಶಯ. ಪೂರ್ವಪಕ್ಷ ಭಾಳ ಸುಲಭವಾಗಿ ಬರುತ್ತೆ. 16,000 ಜನ ಮದುವೆ ಮಾಡಿಕೊಳ್ಳೋದು ಲೋಕನೀತಿಯೋ ವೇದ ನೀತಿಯೋ ಏನದು ಅದು ಹೇಳಿದ್ದಾರೆ. ವೇದದಲ್ಲಿ ಹೇಳಲಿಲ್ಲ ಯಾವಾಗ ಮದುವೆ ಆಗಬೇಕು ಅಂತ ಹೇಳಲಿಲ್ಲ. ಮದುವೆ ಆಗಬೇಕೋ ಬೇಡ ಅಂತ ವೇದ ಹೇಳೋಲ್ಲ, ಎಷ್ಟು ಮದುವೆ ಆಗಬೇಕು ಅಂತ ವೇದ ಹೇಳುವುದಿಲ್ಲ. ಅದು ಲೋಕನೀತಿ. ಆ ಕಾಲದಲ್ಲಿ ಯಾವ ಕಾಲ ಬಹಳ ಹಿಂದೆ ನೀವು ಯಾವತ್ತೇ ನೋಡಿದ್ರು ರಾಜನೋ ಬಹುವಲ್ಲಭ ಅಂತ ಕ್ಷತ್ರಿಯರು ಎಷ್ಟು ಮಂದಿಯನ್ನು ಬೇಕಾದ್ರೂ ಮದುವೆ ಮಾಡಿಕೊಳ್ಳೋದಕ್ಕೆ ಸಮಾಜ ಒಪ್ಪಿಕೊಂಡಿತ್ತು. ಕೃಷ್ಣ ಕ್ಷತ್ರಿಯ,
ಅದರಿಂದ ಲೋಕನೀತಿಗೆ ಏನೂ ಅನ್ಯಾಯ ಆಗಲಿಲ್ಲ. ಎಷ್ಟು ಜನರನ್ನು ಬೇಕಾದ್ರೂ ಮದುವೆ ಮಾಡಿಕೊಡ್ಬೋದು ಕ್ಷತ್ರಿಯರು, ಅದು ಸಮಾಜ ಒಪ್ಪಿಕೊಂಡಿತ್ತು. ಇದು ಕೃಷ್ಣ ಯಾಕೆ 16,000 ಮದುವೆ ಮಾಡಿಕೊಂಡ ಅನ್ನೋ ಕಾರಣ ನಿನ್ನೆ ಹೇಳಿದ್ದೆ. ಅದು ಸಮಾಜ ಒಪ್ಪಿಕೊಂಡಿದೆ ಅಲ್ವ, ಇರಲಿ ಮದುವೆ ಮಾಡಿಕೊಂಡದ್ದಲ್ಲ. ಅವನು ಅದು ಅನಿವಾರ್ಯವಾಗಿತ್ತು ಪರಿಸ್ಥಿತಿ. ಅಷ್ಟು ಜನ ಹೆಣ್ಮಕ್ಕಳಿಗೆ ಒಂದು ಬದುಕು ಕೊಡಬೇಕಾಗಿತ್ತು, ಒಂದು ಗೌರವದ ಸ್ಥಾನಮಾನ ಕೊಡಬೇಕಾಗಿತ್ತು, ಅದಕ್ಕೆ ಮದುವೆಯಾದ. ಬಟ್ ಅದು ಆ ಕಾಲದಲ್ಲಿ ಒಪ್ಪಿದಂಥ ಧರ್ಮ. ಕ್ಷತ್ರಿಯರು ಈಗ ದಶರಥನಿಗೆ ಇರಲಿಲ್ವಾ? ರಾಮ ಏಕಪತ್ನಿ ವ್ರತಸ್ಥನಾಗಿದ್ದ, ಅದು ಅವನು ವೈಯಕ್ತಿಕ. ಸಮಾಜ ಏನು ಒಬ್ಬಳೆ ಹೆಂಡತಿಯನ್ನು ಮದುವೆ ಮಾಡ್ಕೊಂತ ಹೇಳಿಲ್ಲ. ಸಮಾಜ ಎಷ್ಟು ಬೇಕಾದ್ರೂ ಕ್ಷತ್ರಿಯರು ಮದುವೆ ಮಾಡಿಕೊಳ್ಬೋದು ಅಂತ ಹೇಳ್ತು. ಪಾಪ ದಶರಥನಿಗೆ ಮಕ್ಕಳಾಗಲಿಲ್ಲ, ಅದನ್ನು 353 ಜನ ಹೆಂಡಂದಿರಿದ್ರು. ಇದೆಲ್ಲ ಪ್ರಾಚೀನ ಕಾಲದ ಲೋಕನೀತಿ. ಕೃಷ್ಣ ಅದರ ಹೈಯೆಸ್ಟು. ನೀವು ಎಷ್ಟು ಬೇಕಾದ್ರೂ ಮದುವೆ ಮಾಡಿ, ನನ್ನಷ್ಟು ಮದುವೆ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ. 16,108 ಜನ, ಅದು ಅಷ್ಟೂ ಮದುವೆ ಮಾಡಿಕೊಳ್ಳೋದಕ್ಕೂ ಕೂಡ ಒಂದು ಹಿನ್ನೆಲೆ ಇದೆ. ಅಂದರೆ ಅವನು ಮದುವೆ ಮಾಡಿಕೊಳ್ಳದೇ ಇದ್ದರೆ ಆ ಹೆಣ್ಮಕ್ಳ ಜೀವನ ದುರಂತ ಆಗ್ತಿತ್ತು. ಅಂಥಲ್ಲಿ ಹೋಗಿ ಮದುವೆ ಮಾಡಿಕೊಂಡ ಅಷ್ಟೆ. ಹಾಗಾಗಿ ಅದು ಒಂದು ದೃಷ್ಟಿಯಿಂದ ಲೋಕನೀತಿಯನ್ನು ಅನುಸರಿಸಿ ಆದದ್ದು, ಲೋಕಾತೀತವಾದ್ದಲ್ಲ. ಆದರೆ ಲೋಕಕ್ಕೆ ಅಸಾಧ್ಯವಾದ್ದನ್ನು ಮಾಡಿ ತೋರಿಸೋದು ಅಷ್ಟೇ. ಲೋಕ ಅತೀತ ಅಲ್ಲ, ಲೋಕಕ್ಕೆ ಅಸಾಧ್ಯವಾದ್ದನ್ನು ಕೃಷ್ಣ ಸಾಧ್ಯ ಮಾಡಿ ತೋರಿಸೋದು ಅಷ್ಟೇ. ಲೋಕವೇದ ಪಥಾನುಗ ಕಾಮಂ ಶಿಷೇವೆ ದ್ವಾರ್ವತ್ಯಾಂ. ದ್ವಾರ್ವತಿ ಅಂದರೆ ದ್ವಾರಾವತಿ, ಆ ಊರಿನ ಹೆಸರು. ಅವನು ಸಮುದ್ರದ ಮಧ್ಯದಲ್ಲಿ ಕಟ್ಟಿದ ಊರು. ಮೊದಲು ಇದ್ದದ್ದು ಮಥುರೆಯಲ್ಲಿ ತಾನೇ, ಎಲ್ಲ ಯಾದವರು. ಆಮೇಲೆ ಈ ಜರಾಸಂಧ ಬೇರೆ ಬೇರೆ ಪ್ರತಿ ಬಾರಿ ಕ್ಷತ್ರಿಯರು ಯುದ್ಧದಲ್ಲಿ ತೊಂದರೆ ಪಡುವವರು ಸಾಮಾಜಿಕ ಪ್ರಜೆಗಳು. ಅದಕ್ಕೆ ಈ ಯುದ್ಧದಿಂದ ಜನರಿಗೆ ಯಾಕೆ ತೊಂದರೆ ಅಂತ ಅವನು ಸಮುದ್ರ ಮಧ್ಯದಲ್ಲಿ ಒಂದು ನಗರ ಮಾಡಿದ, ಅದೇ ದ್ವಾರಾವತಿ. ಅದು ಕೃಷ್ಣ ನಿರ್ಮಾಣ ಮಾಡಿದಂಥ, ಹೊಸದಾಗಿ ನಿರ್ಮಾಣ ಮಾಡಿದಂಥ ನಗರ. ಅಲ್ಲಿ ಕರ್ಕೊಂಡು ಹೋದ ಎಲ್ಲರನ್ನು. ಮೊಟ್ಟ ಮೊದಲು ಸಮುದ್ರಯಾನ ಮಾಡಿಸಿದವ ಕೃಷ್ಣ. ಪಾಪ ಅವನಿಗೆ ಬಹಿಷ್ಕಾರ ಹಾಕಲಿಲ್ಲ ಯಾವುದು. ಸಮುದ್ರಯಾನ ಮಾಡಿದಾನೆ ಕೃಷ್ಣ, ಇನ್ಮೇಲೆ ಪೂಜೆ ಮಾಡಿಬಿಟ್ರೆ ಅವನನ್ನು ಅಂತ ಯಾರು ಹೇಳಲಿಲ್ಲ. ಯಾಕೋ ಹೊಳಿಲಿಲ್ಲ ಈ ಧರ್ಮಶಾಸ್ತ್ರ ಪಂಡಿತರಿಗೆ. ಮೊಟ್ಟ ಮೊದಲು ಸಮುದ್ರಯಾನ ಮಾಡಿದವ ಮತ್ತು ಎಲ್ಲರನ್ನೂ ಸಮುದ್ರದಲ್ಲಿ ಕರ್ಕೊಂಡು ಹೋದವ ಅವನು. ಆ ದ್ವಾರಾವತಿಯಲ್ಲಿ ಕೃಷ್ಣ ಇದ್ದ. ದ್ವಾರಾವತಿ ಈಗ ಇಲ್ಲ. ನೀವು ಹೋದರೆ, ದ್ವಾರಕೆ ಹೋದರೆ ಅಲ್ಲಿಂದ ಒಂದು ಭೇಟ್ ದ್ವಾರಕ ಅಂತ ಸುಮ್ಮನೆ ಹಡಗಿನಲ್ಲಿ ಕರ್ಕೊಂಡೋಗಿ ಒಂದು ಸಣ್ಣ ಐಲ್ಯಾಂಡನ್ನು ತೋರಿಸ್ತಾರೆ. ಇದು ಅಲ್ಲಿ ಒಂದು 13 ಮನೆ ಇದೆ, ಇದೇ ಕೃಷ್ಣನ ಅರಮನೆ. ಅಲ್ಲಿ ಒಂದು 13 ಕೋಣೆ ಇದೆ, ಇದೇ ಕೃಷ್ಣ ಮಲಗ್ತಾ ಇದ್ದ ಕೋಣೆ. ಸುಮ್ಮನೆ ದುಡ್ಡು ದೋಚುವುದಕ್ಕೆ ತೋರಿಸ್ತಾರೆ. ಅದು ಯಾವುದು ಕೃಷ್ಣ ಇದ್ದ, ಯಾಕೆಂದರೆ ಕೃಷ್ಣ ಇದ್ದ ದ್ವಾರಕ್ಕೆ ಮುಳುಗಿ ಹೋಗಿದೆ. ಅದನ್ನು ಅಲ್ಲಿ ಸಮುದ್ರದ ಅಡಿಯಲ್ಲಿ ಅದರ ಅವಶೇಷಗಳನ್ನು ಕೂಡ ನಮ್ಮ SR ರಾವ್ ತೆಗೆದು ತೋರಿಸಿದ್ದು ನಿಮಗೆಲ್ಲ ಗೊತ್ತಿದೆ. ಅದು ಸುಮ್ಮನೆ ಇದನ್ನು ಬೇಟ್ ದ್ವಾರಕ ಅಂತ ಅದನ್ನು ದುಡ್ಡು ವಸೂಲು ಅಲ್ಲಿ ಇರೋದೆಲ್ಲ ಬರೀ ಮುಸಲ್ಮಾನರು. ಈಗ ನಿಮ್ಮನ್ನು ಕರ್ಕೊಂಡು ಹೋಗೋದು ಮುಸಲ್ಮಾನರು, ಅಲ್ಲಿ ಇರೋರು ಮುಸಲ್ಮಾನರು. ನೀವು ಅಲ್ಲಿ ಆ ಮುಸಲ್ಮಾನ ಮಧ್ಯೆಯಲ್ಲಿ ಕೃಷ್ಣ ಅಂತ ಕೈ ಮುಗಿದು ಬರ್ತೀರಿ. ಇದೆಲ್ಲ ಕುಚ್ಚಿತಾನೆ ನಮ್ಮದು. ನಮ್ಮ ಧಾರ್ಮಿಕತೆ ಅಂದರೆ ಈ ಥರ ಬರೀ ಮೂಢನಂಬಿಕೆಗಳಾಗಿದೆ, ಸ್ಪಿರಿಟೇ ಇಲ್ಲ. ಅವನು ದ್ವಾರಾವತಿ ಇಲ್ಲೇ ಇಲ್ಲ ಈಗ. ಅದು ಕೃಷ್ಣ ಹೇಳ್ತಾನೆ ಅರ್ಜುನ ಹತ್ರ, ನಾನು ಈ ಭೂಮಿಯನ್ನು ಪರಿತ್ಯಾಗ ಮಾಡಿ ಅವತಾರ ಸಮಾಪ್ತಿ ಮಾಡಿದ 7ನೇ ದಿವಸ ದ್ವಾರಾವತಿ ಮುಳುಗಿ ಹೋಗುತ್ತೆ. ಮತ್ತು ಈಗ ಎಲ್ಲಿರ್ಬೇಕು ಅದು? ಆದ್ದರಿಂದ ದ್ವಾರ್ವತ್ಯಾಂ ಕಾಮಂ ಶಿಷೇವೆ ಅಂತ. ಈ ಇಷ್ಟು ಜನ ಪತ್ನಿಯರ ಜೊತೆಗೆ ಈಗ ಇರುವ ದ್ವಾರಕ್ಕೆ, ಅದೇ ಭೇಟ್ ದ್ವಾರಕ ಅಂತಲ್ಲ, ಅಲ್ಲಿ 16,000 ಜನ ಹೆಂಡಂದ್ರಿಗೆ ರೂಮ್ ಮಾಡಲಿಕ್ಕೂ ಜಾಗ ಇಲ್ಲ. ಮನೆ ಬಿಡಿ, ಕೋಣೆ ಮಾಡು. ಆ ಸಣ್ಣ ಐಲ್ಯಾಂಡ್ ಅದು. ಇದೇ ನಮ್ಮದೆಲ್ಲ ಬರೇ ಹುಚ್ಚರ ಕಥೆ ಆಗಿದೆ. ಅಧ್ಯಾತ್ಮ ಅಂದರೆ, ರಿಲಿಜನ್ ಅಂದರೆ ಹುಚ್ಚರ ಕಥೆ ಆಗಿಬಿಟ್ಟಿದೆ. ಎಲ್ಲ ಮೂಢನಂಬಿಕೆಗಳ ಕಂತೆ, ಸರಿಯಾದ ಅರಿವೇ ಇಲ್ಲ. ಅದು ದೊಡ್ಡ ನಗರ ನಿರ್ಮಾಣ ಮಾಡಿದ್ದ. 16,000 ಜನ ಇವರಿಗೂ ಬೇರೆ ಬೇರೆ ಮನೆ ಮಾಡಿಕೊಟ್ಟಿದ್ದ ಅಂತ ನಾನು ನಿನ್ನೆ ಹೇಳಿದ್ದೆ. ಅಲ್ಲಿ ಅವರ ಜೊತೆಗೆ ಕಾಮಂ ಶಿಷೇವೆ, ಆನಂದವಾಗಿ ಕಾಮಭೋಗ ನಡೆಸಿದ. ಅಲ್ಲಪ್ಪ, ಭಗವಂತನಿಗೆ ಏನು ಕಾಮಭೋಗ? ಅದೇ ಹೇಳಿದರು, ವಿಶ್ವಾತ್ಮ ಭಗವಾನ್ ಅವನೇನು ಕಾಮ? ಅದಕ್ಕೆ ಹೇಳಿದರು ಅಸಕ್ತಃ ಸಾಂಖ್ಯಮಾಸ್ಥಿತಃ ಅಂತ. ಅವನಿಗೆ ಇಷ್ಟು ಮಂದಿ ಹೆಣ್ಮಕ್ಕಳ ಜೊತೆಗೆ ಕಾಮಭೋಗ ಮಾಡಿದನಲ್ಲ, ಆದರೆ ಅವನಿಗೆ ಯಾವುದರಲ್ಲಿ ಆಸಕ್ತಿ ಇರಲಿಲ್ಲ. ಅಸಕ್ತಃ, ಟೋಟಲಿ ಡಿಟ್ಯಾಚ್ಡ್. ಅವನಿಗೆ ಸಂಘವೇ ಇಲ್ಲ. ಅಸಂಗೋಹಿಯಂ ಪುರುಷ ಅಂತ ಯಾವ ಕ್ರಿಯೆಯನ್ನು ಅಂಟಿಸಿಕೊಂಡವನಲ್ಲ ಅವನು. ಮತ್ತು ಯಾಕೆ ಅವ್ರ ಜೊತೆ ಅವ್ರಿಗೆ ಬೇಕಾಗಿತ್ತಲ್ಲ, ಕೃಷ್ಣನ ಒಡನಾಟ ಅವರಿಗೆ ಬೇಕಾಗಿತ್ತು. ಅವರಿಗೋಸ್ಕರ ಅವ್ರ ಜೊತೆಗೆ ವಿಹಾರ ಮಾಡಿದ. ಅವರಿಗೆ ಸಂತೋಷ ಆಗಲಿಂದ ಇವನಿಗೆ ಅದನ್ನು ದುಃಖವೂ ಇಲ್ಲ, ಆನಂದವೂ ಇಲ್ಲ, ಆ ಲೇಪವೇ ಇಲ್ಲ.
ಮತ್ತು ಹಾಗಾದರೆ ಅವನು ವಿಹಾರ ಮಾಡ್ತಾ ಇದ್ದ ಅವನ ಸ್ಥಿತಿ ಏನು? ಈಗ ನಮಗೆಲ್ಲ ಒಂದು ಯಾವುದೋ ಒಂದನ್ನು ಎಂಜಾಯ್ ಮಾಡುವಾಗ ನಾವು ಅದನ್ನು ಮುಳುಗಿಬಿಡ್ತೇವೆ. ನಾವು ಊಟ ಮಾಡುವಾಗಿರಲಿ ಅಥವಾ ಯಾವುದೋ ಒಂದು ಸಂಗತಿ ಸುಖ ಭೋಗ ಮಾಡುವಾಗ ನಾವು ಅದು ಮರೆತು ಬಿಡ್ತೇವೆ. ಉಪನಿಷತ್ಕಾರರೇ ಹೇಳ್ತಾರೆ, ಭಗವಂತನ ಅನುಭವ ಹೇಗಿರುತ್ತೆ ಅಂದರೆ ಒಬ್ಬ ಕಾಮಕನು ತನ್ನ ಹೆಂಡತಿಯನ್ನು ಅಪ್ಪಿಕೊಂಡಾಗ ಎಲ್ಲ ಮೈಮರಿತಾನಲ್ಲ ಹಾಗಿರುತ್ತೆ ಅಂತ. ಅವ್ರು ಉದಾಹರಣೆ, ಯಾಕಂದರೆ ಈ ಮನುಷ್ಯರಿಗೆ ಅರ್ಥ ಆಗೋ ದೃಷ್ಟಾಂತ ಕೊಡಬೇಕಲ್ಲ, ಹಾಗೆ ಹೇಳ್ತಾರೆ. ಎಲ್ಲವನ್ನು ಮರೆತು ಆ ಬೇರೆ ವಿಷಯವೇ ಗೊತ್ತಿಲ್ಲ ನಮಗೆ, ಕಂಪ್ಲೀಟು ಅವು ಸೆಕ್ಸ್ನಲ್ಲಿ ಮುಳುಗಿರ್ತಾನೆ. ಹಾಗೆ ಭಗವಂತ ಸೆಕ್ಸ್ನಲ್ಲಿ ಮುಳುಗಲಿಲ್ವಾ? ಇಲ್ಲ. ಮತ್ತೇನು ಮಾಡಿದ? ಸಾಂಖ್ಯಮಾಸ್ಥಿತ. ಅವನು ಅವನ ಸ್ವರೂಪದಲ್ಲೇ ತುಂಬಿರುತ್ತವಂಥದ್ದು ಸಾಂಖ್ಯ. ಸಾಂಖ್ಯ ಅಂದರೆ ಏನು? ಸಾಂಖ್ಯ ಅಂದರೆ ಒಂದರ್ಥ ನ್ಯೂಮರಾಲಜಿ ಅಂತ. ಇಲ್ಲಿ ಆ ಅರ್ಥದಲ್ಲಿ ಹೇಳಿದ್ದಲ್ಲ. ಯಾಕೆಂದರೆ ಕಪಿಲನ ಸಾಂಖ್ಯ ಮುಂದೆ ಇದೇ 3ನೇ ಸ್ಕಂಧದಲ್ಲಿ ಕಪಿಲನ ಸಾಂಖ್ಯ ಫಿಲಾಸಫಿ ಬರ್ತದೆ. ಅದು ನ್ಯೂಮರಾಲಜಿ, ಫಿಲಾಸಫಿ ಥ್ರೂ ನ್ಯೂಮರಾಲಜಿ. ಅದ್ಭುತವಾದಂಥ ಒಂದು ಪರಂಪರೆ, ಅದು ಬೇರೆ. ಇಲ್ಲಿ ಕೇವಲಂ ಭಗವಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ ಅಂತ. ಕೇವಲ ಭಗವಂತನ ತನ್ನ ಸ್ವರೂಪದ ಅರಿವು ಸಾಂಖ್ಯ. ಭಗವಂತ ಏನು ಅವನು ತನ್ನ ಸ್ವರೂಪ ಆನಂದದಲ್ಲಿ ಮುಳುಗಿದ್ದ. ಈ ಹೊರಗಿನ ಸೆಕ್ಸು ಅದರಿಂದ ಬರುವ ಆನಂದ ಅವನಿಗೆ ಸಂಬಂಧವೇ ಇಲ್ಲ. ಅದನ್ನು ಅವರಿಗೆ ಕೊಟ್ಟ. ಅವನ ಜೊತೆ ಇದ್ದಂತಹ ಮಂದಿಗೆ ಅವರಿಗೆ ಆ ಸೆಕ್ಸಿನ ಅನುಭವ ಕೊಟ್ಟ. ತಾನು ಸಾಂಖ್ಯಂ ಆಸ್ಥಿತ. ಅವನು ತನ್ನ ಸ್ವರೂಪಾನಂದಲ್ಲೇ ಮುಳುಗಿದ್ದ. ಬೇರೆ ಆನಂದದ ಸ್ಪರ್ಶವೇ ಇಲ್ಲ ಅವನಿಗೆ. ಜನರಿಗೆ ಏನಪ್ಪ ಎಷ್ಟು ಜನ ಹೆಣ್ಣಂದರು ಭಾರಿ ಮಜಾ ಕೃಷ್ಣನಿಗೆ ಅಂತ ಹೇಳೋರು ಹೇಳಿದರು. ಆದರೆ ಅವನಿಗೆ ಅದರ ಸ್ಪರ್ಶವೇ ಇಲ್ಲದೆ ಬದುಕಿದವ. ಕೇವಲ ಭಗವಜ್ಞಾನಂ ಆಸ್ಥಿತ. ಅವನು ತನ್ನ ಸ್ವರೂಪ ಜ್ಞಾನದಲ್ಲಿ ಆನಂದವಾಗಿ ಬಿಟ್ಟಿದ್ದ. ಬೇರೆ ಪ್ರಪಂಚದ ಸ್ಪರ್ಶವೇ ಇಲ್ಲ ಅವನಿಗೆ. ಅಸಂಗನಾಗಿ ಇದ್ದ. ಆದರೆ ನೋಡುವವರಿಗೆ 16,108 ಹೆಣ್ಮಕ್ಕಳ ಗಂಡ ಒಂದು ಆಮೇಲೆ ಅವರು ಲಕ್ಷಾಂತರ ಮಕ್ಕಳು, ಸಾವಿರಾರು ಹೆಣ್ಣಂದಿರು, ಎಲ್ಲ ಅದು ಹೊರನೋಟಕ್ಕೆ ಕಾಣುವಂಥದ್ದು. ಒಳಗೆ ಅವನ ಸ್ವರೂಪಾನಂದದಲ್ಲಿ ಮೈಮರೆತಿದ್ದ. ಏನೂ ಇಲ್ಲ, ಅದು ಸ್ಪರ್ಶವೇ ಇಲ್ಲ. ತಸ್ಯೈವಂ ರಮಮಾಣಸ್ಯ. ಹೀಗೆ ವಿಹಾರ ಮಾಡ್ತಾ ಇದ್ದ ಕೃಷ್ಣ. ಅಲ್ಲಿ ಎಲ್ಲ ಕಥೆಗಳನ್ನೆಲ್ಲ ಹೇಳಿದ್ದಾನೆ. ಅಲ್ಲಿಂದ ಇದೇ ಸಂದರ್ಭದಲ್ಲಿ ಅವನು ಪಾಂಡವರ ಜೊತೆ ತಮಾಷೆ ಏನು ಅಂದರೆ ಯಾವಾಗಲೂ ದ್ವಾರಕೆಯಲ್ಲಿ ಇರ್ತಿರ್ಲಿಲ್ಲ ಕೃಷ್ಣ. ಪಾಂಡವರನ್ನು ನೋಡಬೇಕು ಅಂತ ಇಲ್ಲಿ ಬಂದುಬಿಟ್ರೆ ಇಲ್ಲಿ ಹಸ್ತಿನಪುರದಲ್ಲಿ ಕೂತ್ಬಿಡೋನು. ಎಷ್ಟು ಸಮಯ? 5 ತಿಂಗಳು 6 ತಿಂಗಳು ಇಲ್ಲೇ ಕೂತ್ಬಿಡೋನು. ಆಮೇಲೆ ಅಲ್ಲಿ ಕೃಷ್ಣ ಬರ್ತಾನೆ ಅಂತ ಕಾಯೋದಲ್ಲಿ ಯಾರು ಅವನು ಇಲ್ಲೇ ಕೂತ್ಬಿಡೋನು. ಕಡೆ ಒಂದು 5-6 ತಿಂಗಳಾದಮೇಲೆ ನಮ್ಮ ಅಪ್ಪ ಅಮ್ಮ ಕಾಯ್ತಾರಪ್ಪ, ಅಲ್ಲಿ ಹೋಗ್ಬಿಡ್ತೀನಿ ಅಲ್ಲಿ ಹೋಗ್ಬಿಡೋರು. ಅಲ್ಲಿ ಇವ್ರು ಕಾಯೋರು ಕೃಷ್ಣ ಬರಲಿಲ್ಲ ಅಂತ. ಹೀಗೆ ಎಲ್ಲೋ ಹೋದ ಅಲ್ಲಿ ಕೂತ್ಬಿಡೋನು 5-6 ತಿಂಗಳು. ಅಲ್ಲಿ ಕೃಷ್ಣ ಬರೋ ಮುಂಚೆ ಒಂದು ದ್ವಾರಕೆಗೆ ಹೋದಾಗ, ದ್ವಾರಕೆ ಹತ್ತಿರ ಆದಾಗ ಅವನು ಕೃಷ್ಣನದೊಂದು ಶಂಖನಾದ ಉಂಟಲ್ವ, ಶಂಖದ ಧ್ವವು, ಒಂದು ಶಂಖನಾದ ಮಾಡುವನಂತೆ. ಕೃಷ್ಣನ ಶಂಖದ ಧ್ವನಿ ಕೇಳಿದ ಕೂಡಲೇ ಇಡೀ ದ್ವಾರಕೆ ಹೆಚ್ಚುತ್ತಾ ನಮ್ಮ ಕೃಷ್ಣ ಬಂದ ಅಂತ ಸ್ವಾಗತ ಮಾಡಲಿಕ್ಕೆ ಓಡಿ ಬರ್ತಿದ್ದಂತೆ. ಅಂಥ ಸಂಭ್ರಮ. ಹೀಗೆ ಇಲ್ಲಿಂದ್ರೆ ಇಲ್ಲಿ, ಅಲ್ಲೆಂದ್ರೆ ಅಲ್ಲಿ, ಎಲ್ಲಿ ಹೋದ ಅಲ್ಲೇ ಬಿಡೋನು. ದ್ವಾರತ್ಯ ಏವಂ ರಮಮಾಣಸ್ಯ. ಹೀಗೆ ವಿಹಾರ ಮಾಡ್ತಾ ದ್ವಾರಕೆಯಲ್ಲೇ ಇದ್ದ. ಸುಮಾರು ಕೃಷ್ಣನಿಗೆ ಇವನು ಹೇಳ್ತಾನೆ ವಯಸ್ಸಾಯಿತು ಅಂದರೆ ಮಹಾಭಾರತ ಯುದ್ಧ ಆಗುವಾಗಲೇ ಕೃಷ್ಣನಿಗೆ 70 ವರ್ಷ. ಆಮೇಲೆ 10 ವರ್ಷದ ನಂತರ ಆ ಶಾಪ ಬಂದದ್ದು ಯಾದವರಿಗೆ. ಅದಕ್ಕಿಂತ ಮುಂಚೆಯೇ ಉದ್ಧವನಿಗೆ ಹೇಳಿದ್ದಾನೆ, ಶಾಪ ಬರುತ್ತಪ್ಪ, ನಾನು ಅವತಾರ ಸಮಾಪ್ತಿ ಮಾಡ್ತೇನೆ, ನೀನು ಬದರಿಗೆ ಹೋಗಿಬಿಡು ಅಂತ ಹೇಳಿದ ಕಥೆ ಅದಕ್ಕಿಂತ ಮುಂಚೆ. ಆ ಸಂಗತಿಯನ್ನು ಕೃಷ್ಣ ಅವನಿಗೆ ಆವಾಗ ಅಧ್ಯಾತ್ಮದ ಉಪದೇಶ ಮಾಡಿ ನೀನು ಬದರಿಗೆ ಹೋಗು ಅಂತ ಹೇಳಿ ಕಳಿಸುವಾಗ ಅವನು ಬದರಿಗೆ ಹೋಗಿದ್ದ. ಹೋಗಿ ಬದರಿಯಲ್ಲಿ ಇರ್ಲಿಕ್ಕೆ ಮನಸ್ಸಾಗಲಿಲ್ಲ, ಮತ್ತೆ ಬಂದಿದ್ದ. ಹೀಗೆ ಹೋಗ್ತಾ ಹೇಗೆ ವಿದುರ ಪಾಂಡವರ ಹಿತಕ್ಕೋಸ್ಕರ ಹಸ್ತಿನಪುರದಲ್ಲಿ ಇರೋದು ಮತ್ತು ಯಾತ್ರೆ ಹೋಗೋದು, ಇವನು ಉದ್ಧವ ಬದರಿಗೆ ಹೋಗೋದು, ಪುನಃ ಕೊನೆಯ ಕೃಷ್ಣ ಅವತಾರ ಸಮಾಪ್ತಿ ಮಾಡುವವರೆಗೂ ಇದ್ದ. ಅವತಾರ ಸಮಾಪ್ತಿ ಮಾಡುವಾಗ ಪುನಃ ಕೃಷ್ಣ ಕರೆದು ಅವನಿಗೆ ಉಪದೇಶ ಮಾಡಿದ. ಆ ಉಪದೇಶ ಮಾಡುವಾಗ ಮೈತ್ರೇಯರು ಇದ್ದರು. ಅಕಸ್ಮಾತ್ತಾಗಿ ಕೃಷ್ಣನ ದರ್ಶನಕ್ಕೆ ಬಂದಿದ್ದರು. ಅವರು ವೇದವ್ಯಾಸರ ಎಲ್ಲ ಋಷಿಗಳು ವೇದವ್ಯಾಸರ ಶಿಷ್ಯರು. ಈ ಮೈತ್ರಿ ವಿಶೇಷವಾಗಿ ದ್ವೈಪಾಯನ ಸುಹೃತ್ ಸಖ, ವೇದವ್ಯಾಸರ ಗೆಳೆಯ ಅಂತಾರೆ ಅವರು. ವೇದವ್ಯಾಸರ ಗೆಳೆಯ ಕೃಷ್ಣನ ದರ್ಶನಕ್ಕೆ ಬಂದಿದ್ದಾರೆ. ಅಂತ್ಯಕಾಲದಲ್ಲಿ ತಾನು ಮುಂದೆ ಏನು ಮಾಡುತ್ತೇನೆ ಅದನ್ನೆಲ್ಲ ಹೇಳಿದ್ದು ಇವರಿಬ್ಬರ ಹತ್ರ ಮಾತ್ರ. ಉದ್ಧವನ ಹತ್ರ
ಮತ್ತು ಮೈತ್ರೇಯನ ಹತ್ರ. ಮೈತ್ರೇಯ ಅವನ ತಾಯಿಯ ಹೆಸರು ಮಿತ್ರ, ತಂದೆಯ ಹೆಸರು ಕುಶಾರವ. ಅದರಿಂದ ಅವನಿಗೆ ಕೌಶಾರವಿ ಅಂತ ಇನ್ನೊಂದು ಹೆಸರು. ಕೌಶಾರವಿ ಅಂದರೆ ಕುಶಾರವನ ಮಗ, ಮೈತ್ರೇಯ ಅಂದರೆ ಮಿತ್ರೇಯ ಮಗ. ಅವನು ಬಂದಿದ್ದ. ಅವಾಗ ಸೃಷ್ಟಿಯ ಆರಂಭದಲ್ಲಿ ಭಗವಂತ ಚತುರ್ಮುಖನಿಗೆ ಏನು ಜ್ಞಾನ ಕೊಟ್ಟಿದ್ದ ಅದನ್ನು ನಿಮಗೆ ಹೇಳ್ತೇನೆ ಎಂದ. ಉದ್ಧವನಿಗೂ ಮೈತ್ರೇಯನಿಗೂ ಆದಿ ವಿಜ್ಞಾನವನ್ನು ಉಪದೇಶ ಮಾಡಿ, ಸೃಷ್ಟಿಯ ರಹಸ್ಯವನ್ನು ಉಪದೇಶ ಮಾಡಿ, ಆಮೇಲೆ ತಾನು ಏನಾಗ್ತೇನೆ ಮುಂದೆ ಅದನ್ನು ಎಲ್ಲ ಹೇಳಿ ಒಂದು ತಮಾಷೆ ಉದ್ಧವನ ಹತ್ರ ಹೇಳಿದ, ನಾನು ಏನು ಮುಂದೆ ಆಗ್ತೇನೆ, ಮುಂದೆ ಏನಾಗುತ್ತೆ, ಯಾದವರ ನಾಶ, ಆ ಕಥೆಯನ್ನು ನೀನು ವಿದುರನಿಗೆ ಹೇಳಿಬಿಡು. ಆಮೇಲೆ ಅಧ್ಯಾತ್ಮ ನೀನು ಹೇಳಲಿಕ್ಕೆ ಹೋಗ್ಬಿಡ, ಅದು ಮೈತ್ರೇಯ ಹೇಳಿ. ಇಬ್ಬರಿಗೆ ಪಾಲ್ಪಟ್ಟಿ ಮೈತ್ರೇಯ ನಾನು ಉಪದೇಶ ಮಾಡಿದಂಥ ಅಧ್ಯಾತ್ಮ ವಿದ್ಯೆಯನ್ನು ವಿದುರನಿಗೆ ಉದ್ಧವ ಹೇಳುವುದು, ಅವನು ಮೈತ್ರೇಯ ಹೇಳಿ, ನೀನು ನನ್ನ ಅವತಾರ ಸಮಾಪ್ತಿಯ ಮುಂದೆ ಆಗುವಂತಹ ಕಥೆಯನ್ನು ವಿದುರನಿಗೆ ಹೇಳಿಬಿಡು.